ದೇವರ ನಾಡಲ್ಲಿ ಭೂಕುಸಿತ ಸಂಭವಿಸಿ ನೂರಾರು ಸಾವುಗಳು ಸಂಭವಿಸಿವೆ. ಕಾರ್ಯಾಚರಣೆ ಇನ್ನೂ ನಡೆಯುತ್ತಿದ್ದು ಸಾವಿನ ಸಂಖ್ಯೆ ಏರಿಕೆ ಆಗ್ತಲೇ ಇದೆ. ಭೂಕಂಪ ತೀವ್ರತೆಗೆ ಸಿಲುಕಿ ಬದುಕಿ ಬಂದವರದೇ ಅದೃಷ್ಟ. ನಮ್ಮ ಕರ್ನಾಟಕ ಮೂಲದವರು ಸಾಕಷ್ಟು ಜನ ಸಿಲುಕಿದ್ದಾರೆ. ಇನ್ನೂ ಒಂದು ಮೆಸೇಜ್ ಡ್ರೈವರ್ ಜೀವ ಉಳಿಸಿತು. ಕೇರಳದಲ್ಲಿ ಕರ್ನಾಟಕದವರು ಬಚಾವ್ ಆಗಿದ್ದೇ ಹೆಚ್ಚು. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಅನುವಾದ ಕನ್ನಡ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮಂಜುನಾಥ್ ಎಂಬಾತ ಬೆಂಗಳೂರಿನಲ್ಲಿ ಕಾರು ಚಾಲಕನಾಗಿದ್ದಾರೆ. 4ವರನ್ನು ಕೇರಳದ ವಯನಾಡ್ ರೆಸಾರ್ಟ್ಗೆ ಕರೆದುಕೊಂಡು ಹೋಗಿದ್ರು. ಟ್ರಿಪ್ ಬಂದಿದ್ದ ದಂಪತಿಗಳು ರೆಸಾರ್ಟ್ನಲ್ಲಿ ಸ್ಟೇ ಆಗಿದ್ರು. ಮಂಜುನಾಥ್ ರೆಸಾರ್ಟ್ ಹೊರಗೆ ಕಾರು ನಿಲ್ಲಿಸಿಕೊಂಡು ಮಲಗಿದ್ರು. ರಾತ್ರಿ 1:15 ಸಮಯಕ್ಕೆ ಭೂಕಂಪವಾಗಿದೆ. ರೆಸಾರ್ಟ್ನಲ್ಲಿದ್ದವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನೀರಿನ ರಭಸ ಮಂಜುನಾಥ್ ಕಾರಿನ ಬಳಿಯೂ ಬಂದಿತ್ತು. ತಕ್ಷಣ ಎಚ್ಚರವಾದ ಮಂಜುನಾಥ್ ಕಾರ್ ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ಮುಂದಕ್ಕೆ ಹೋಗ್ಲಿಲ್ಲ. ಕಾರಿನಲ್ಲಿ GPS ಅಳವಡಿಸಿದ್ರಿಂದ ಕಾರು ಆನ್ ಆಗುತ್ತಿದ್ದಂತೆ ಮಾಲೀಕ ಸಚಿನ್ಗೆ ಮೆಸೇಜ್ ಹೋಗಿದೆ. ಈ ಸಮಯದಲ್ಲಿ ಕಾರು ಯಾಕೆ ಆನ್ ಆಯಿತು ಅಂತ ಮಂಜುನಾಥ್ಗೆ ಕಾಲ್ ಮಾಡಿದಾಗ ಪ್ರವಾಹದ ಪರಿಸ್ಥಿತಿ ವಿವರಿಸಿದ್ದಾರೆ. ತಕ್ಷಣ ಅಲ್ಲಿಯೇ ಪರಿಚಯ ಇದ್ದವರಿಗೆ ವಿಷಯ ಮುಟ್ಟಿಸಿ ಮಾಲೀಕ ಸಚಿನ್ ಮಂಜುನಾಥ್ ಅವರನ್ನ ಕಾಪಾಡಿದ್ದಾರೆ. ಇನ್ನು ವಯನಾಡು ಚೂರಾಲ್ ಮಲೆಯಲ್ಲಿ ಚಾಮರಾಜನಗರದ ಕುಟುಂಬವೊಂದು ವಾಸವಿದೆ. ವಿನೋದ್, ಜಯಶ್ರೀ, ಸಿದ್ದರಾಜ್ ಮತ್ತು ಗೌರಮ್ಮ ವಾಸವಿದ್ರು. ಹಸು ಕೂಡ ಸಾಕಿದ್ರು. ರಾತ್ರಿ ಮಲಗಿ ನಿದ್ರಿಸುತ್ತಿದ್ದಾಗ ಹಸು ಚೀರಾಡಿದೆ. ಎದ್ದು ಬಂದು ನೋಡಿದ್ರೆ ಅದಾಗ್ಲೇ ಕೊಟ್ಟಿಗೆಯಲ್ಲಿ ನೀರು ತುಂಬಿತ್ತು. ತಕ್ಷಣ ಮನೆಯಲ್ಲಿದ್ದವರೆಲ್ಲ ಗುಡ್ಡದ ಮೇಲಕ್ಕೆ ತೆರಳಿದ್ದಾರೆ. ನೋಡುತ್ತಿದ್ದಂತೆ ಮನೆಯೆಲ್ಲ ನೀರು ತುಂಬಿ ಮಾಯವಾಗಿತ್ತು. ಈಗ ಎಲ್ಲರೂ ಸುರಕ್ಷಿತವಾಗಿ ಚಾಮರಾಜನಗರಕ್ಕೆ ಬಂದಿದ್ದಾರೆ. ಇದು ಒಂದು ಮೆಸೇಜ್ ಡ್ರೈವರ್ ಜೀವ ಉಳಿಸಿತು ಹಾಗೂ ಹಸು ಮಾಲೀಕರ ಪ್ರಾಣ ಕಾಪಾಡಿತು. ಕೇರಳದಲ್ಲಿ ಕರ್ನಾಟಕದವರು ಬಚಾವಾಗಿದೆ ಹೆಚ್ಚು. ಈ ಮಾಹಿತಿ ನಿಮಗೆ ಸಂಪೂರ್ಣ ಅರ್ಥವಾಗಿದ್ರೆ ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಲಿಂಕ್ ಅನ್ನ ಸಾಧ್ಯವಾದಷ್ಟು ಶೇರ್ ಮಾಡಿ. ಮತ್ತೆ ಮುಂದಿನ ಹೊಸ ಅಪ್ಡೇಟ್ ಒಂದಿಗೆ ನಿಮ್ಮೊಂದಿಗೆ ಹಾಜರಾಗ್ತೇನೆ. ಅನುವಾದ ಇದು ಪಕ್ಕಾ ಸುದ್ದಿಯ ಜೊತೆಗೆ ಸಂಪೂರ್ಣ ಉಚಿತ.